ಮತ್ತೊಂದು ಕಡೆ ಲೋಕಸಭಾ ಚುನಾವಣಾ ಫಲಿತಾಂಶ ಹೊರಬಿದ್ದು ಮೋದಿ ನೇತೃತ್ವದ NDA ಕೂಟ ಮತ್ತೊಮ್ಮೆ ಅಧಿಕಾರ ಹಿಡಿದಿದೆ. ಮೂರನೇ ಬಾರಿಗೆ ಮೋದಿ ಪ್ರಧಾನಿಯಾಗಿದ್ದಾರೆ. ಈ ಬಾರಿ ಚರ್ಚೆಯಲ್ಲಿರುವ ವಿಷಯ ವಿರೋಧ ಪಕ್ಷದ ನಾಯಕನ ಸ್ಥಾನ. ಯಾಕೆಂದರೆ ಕಳೆದ 10 ವರ್ಷಗಳ ಬಳಿಕ ದೇಶದ ಕೆಳಮನೆಯಲ್ಲಿ ಪ್ರತಿಪಕ್ಷದ ನಾಯಕ ತನ್ನ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಕಳೆದ 10 ವರ್ಷ ಇರಲಿಲ್ಲ. 2014ರಿಂದ ಈ ಹುದ್ದೆ ಖಾಲಿ ಇತ್ತು. ಯಾಕೆಂದರೆ 10% ಸೀಟ್ ಕೂಡ ಕಾಂಗ್ರೆಸ್ಗೆ ಅಥವಾ ಯಾವುದೇ ಪಕ್ಷಕ್ಕೆ ಬಂದಿರಲಿಲ್ಲ. ಕಳೆದ 10 ವರ್ಷಗಳಲ್ಲಿ ಕಾಂಗ್ರೆಸ್ ಸಂಸದರ ಸಂಖ್ಯೆ ಒಟ್ಟು ಲೋಕಸಭಾ ಸದಸ್ಯರ ಪೈಕಿ 10% ಕಡಿಮೆ ಇತ್ತು. ಆದರೆ ಈ ಬಾರಿ ಕಾಂಗ್ರೆಸ್ 99 ಸ್ಥಾನಗಳನ್ನು ಗಳಿಸಿದೆ. ಹಾಗಾಗಿ ವಿರೋಧ ಪಕ್ಷದ ನಾಯಕನ ಆಯ್ಕೆಯಾಗಿದೆ. ನಿರೀಕ್ಷೆಯಂತೆ ರಾಹುಲ್ ಗಾಂಧಿಗೆ ಇಂಡಿ ಕೂಟ ಮಣೆ ಹಾಕಿದೆ. ವಿಶೇಷ ಅಂದರೆ ವಿರೋಧ ಪಕ್ಷದ ನಾಯಕನ ಸ್ಥಾನ ಖಾಲಿಯಾಗಿದ್ದು ಇದೇ ಮೊದಲಲ್ಲ. ಈ ಹಿಂದೆಯೂ ದೇಶದಲ್ಲಿ 8 ಬಾರಿ ಇಂಥ ಘಟನೆ ನಡೆದಿದೆಯಂತೆ. ಬನ್ನಿ ಅದರ ಬಗ್ಗೆ ನಿಮಗೆ ಸಮಗ್ರ ಮಾಹಿತಿ ಹೇಳ್ತಾ ಹೋಗ್ತೀನಿ. ಸಖತ್ತಾಗಿದೆ, ಕೇಳಿಸ್ಕೊಳ್ಳಿ. ರಾಹುಲ್ ಗಾಂಧಿ ಈಗ ಎಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಹೇಳ್ತೀನಿ ಬೇಕಿದ್ರೆ. ನೋಡಿ, ವಿಪಕ್ಷ ನಾಯಕನ ವಿಶೇಷತೆ. ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಪ್ರಧಾನಿ ಆಗಿದ್ದ ಕಾಲ ಆಗ ವಿರೋಧ ಪಕ್ಷನೇ ಇರಲಿಲ್ಲ, ಕಾಂಗ್ರೆಸ್ ಬಿಟ್ಟರೆ. 371, 369, 1ನೇ, 2ನೇ ಮತ್ತು 3ನೇ ಲೋಕಸಭಾ ಪ್ರತಿಪಕ್ಷ ನಾಯಕನ ಹುದ್ದೆ ಖಾಲಿ. ಅವರನ್ನು ಕ್ವಶನ್ ಮಾಡೋರೇ ಇರಲಿಲ್ಲ. ವಿರೋಧ ಪಕ್ಷನೇ ಇರಲಿಲ್ಲ. 3ನೇ, 4ನೇ ಲೋಕಸಭೆಯಲ್ಲಿ ಮೊದಲ ವಿಪಕ್ಷ ನಾಯಕನ ಆಯ್ಕೆ ಆಗುತ್ತೆ. ದೇಶದ ಮೊದಲ ವಿಪಕ್ಷದ ನಾಯಕ ರಾಮ್ ಸುಭಾಗ್. 5, 7 ಮತ್ತು 8ನೇ ಲೋಕಸಭೆಯಲ್ಲಿ ಮತ್ತೆ ಹುದ್ದೆ ಖಾಲಿ. 4ಕ್ಕೆ ಮಾತ್ರ 5, 7, 8. ಈಗ ಅದು ಬಿಟ್ಟು ಹಾಕಿ 2014 ಮತ್ತು 2019ರಲ್ಲಿ ವಿಪಕ್ಷ ನಾಯಕನ ಆಯ್ಕೆ ಆಗಲಿಲ್ಲ. 10% ಬರಬೇಕು. 543 ಅಲ್ವಾ ಟೋಟಲ್ ಸೀಟ್, 55 ಬರಬೇಕು. 2 ಬಾರಿನೂ ಬರಲಿಲ್ಲ ಕಾಂಗ್ರೆಸ್. ಹಾಗಾಗಿ ವಿಪಕ್ಷ ನಾಯಕ ಇಲ್ಲ. ಒಬ್ಬ ನಾಯಕನ ಕೂರಿಸಿದ್ರು ಒಮ್ಮೆ, ಯಾರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ಅಧೀರ್ ರಂಜನ್ ಚೌಧರಿ. ಮೊದಲ ಬಾರಿ ಮೋದಿ ವಿರುದ್ಧ ಪ್ರತಿಪಕ್ಷ ನಾಯಕನ ಆಯ್ಕೆ ಮಾಡಿದೆ ಯಾರು? ರಾಹುಲ್ ಗಾಂಧಿ ಆಯ್ಕೆಯಾಗಿದ್ದಾರೆ. ಈಗ ರಾಹುಲ್ ಗಾಂಧಿ ಆಯ್ಕೆ ಆದ್ರಲ್ಲ, ಈಗ ಇಲ್ಲಿ ಅಶೋಕ್ ಇದ್ದಾರೆ, ಶ್ಯಾಡೋ CM ಅಂತ ಕರಿತೀವಿ. ಒಂದು ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನ ಇರುತ್ತೆ ಅವರಿಗೆ. ಹಾಗೆಯೇ ವಿಪಕ್ಷ ನಾಯಕರಿಗೂ ಕೂಡ ಒಂದು ಕ್ಯಾಬಿನೆಟ್ ದರ್ಜೆ ಸ್ಥಾನಮಾನ ಇರುತ್ತೆ, ಮಂತ್ರಿಗಳ ರೀತಿಯಲ್ಲೇ. ಅದರ ಜೊತೆಗೆ ಕೆಲವು ವಿಶೇಷ ಸವಲತ್ತುಗಳಿರುತ್ತೆ. ಯಾವುದು ಅಂತ ಹೇಳ್ತೀನಿ ಬನ್ನಿ, ಎಷ್ಟು ಪ್ರಬಲವಾಗಿರ್ತಾರೆ ಅಂತ. ವಿಪಕ್ಷ ನಾಯಕನಿಗೆ ಏನೆಲ್ಲ ಸೌಲಭ್ಯ? ವಿಪಕ್ಷದ ನಾಯಕನ ಹುದ್ದೆ ಕ್ಯಾಬಿನೆಟ್ ಸಚಿವರಿಗೆ ಸಮಾನವಾಗಿರುತ್ತೆ. ಈಗೇನು ಗಡ್ಕರಿ ಇದ್ದಾರೆ, ರಾಜನಾಥ್ ಸಿಂಗ್ ಇದ್ದಾರೆ, ಅವ್ರ ಥರನೇ ಇವರು ಕೂಡ ಇರ್ತಾರೆ. ಕೇಂದ್ರ ಸಚಿವರಿಗೆ ನೀಡುವಂತೆ ಸಮಾನ ಸಂಬಳ, ಭತ್ಯೆ, ಸೌಲಭ್ಯ ಸಿಗುತ್ತೆ. ರಾಹುಲ್ ಗಾಂಧಿಗೆ ವಸತಿ ಮತ್ತು ಚಾಲಕನೊಂದಿಗೆ ಕಾರನ್ನು ಕೊಡ್ತಾರೆ. ವಿಪಕ್ಷ ನಾಯಕನಿಗೆ ಶ್ಯಾಡೋ PM, ಪ್ರಧಾನಮಂತ್ರಿ, ಛಾಯಾ ಪ್ರಧಾನಮಂತ್ರಿ ಅಂತ ಕರೀತಾರೆ. ವಿರೋಧ ಪಕ್ಷದ ನಾಯಕರಿಗೂ ಈ ಥರ ಸಿಬ್ಬಂದಿ ಸಿಗ್ತಾರೆ, ಪಕ್ಕ ಕ್ಯಾಬಿನೆಟ್ ಮಿನಿಸ್ಟ್ರಿಗಿದ್ದಂಗೆ. ರಾಹುಲ್ ಗಾಂಧಿಗೆ ತಿಂಗಳಿಗೆ 3.3 ಲಕ್ಷ ಸಂಬಳ ನೀಡಲಾಗುತ್ತೆ. ಇವತ್ತೆಲ್ಲ ಸಂಬಳ ನಾವು ಮಾತಾಡಬೇಕಾ? ದೆಹಲಿಯಲ್ಲಿ ಬಾಡಿಗೆ ರಹಿತ ನಿವಾಸವನ್ನು ಕೂಡ ಕೊಡಲಾಗುತ್ತೆ. ಬಾಡಿಗೆ ಎಲ್ಲ ದೊಡ್ಡ ಮನೆ ಕೊಡ್ತಾರೆ. ಹಲವಾರು ಜಂಟಿ ಸಂಸದೀಯ ಸಮಿತಿ ಸದಸ್ಯರಾಗಿರ್ತಾರೆ. ಈ ಜಂಟಿ ಸಂಸದೀಯ ಸಮಿತಿ ಪ್ರಧಾನಿಗಳನ್ನು ಕೂಡ ಕ್ವಶನ್ ಮಾಡುವ ಅಧಿಕಾರವನ್ನು ಹೊಂದಿರುತ್ತೆ. ಸಂಸದೀಯ ಸಮಿತಿ NHRC, ಜಾಗೃತ ಆಯೋಗ, ಕೇಂದ್ರ ಮಾಹಿತಿ ಆಯೋಗ, ಕೇಳಿಸ್ಕೊಳ್ಳಿ, NHRC, ಜಾಗೃತ ಆಯೋಗ, ಕೇಂದ್ರ ಮಾಹಿತಿ ಆಯೋಗ ಮತ್ತು CBI ಮುಖ್ಯಸ್ಥರನ್ನು ನೇಮಕ ಮಾಡುವ ವೇಳೆ ಇವರ ಸಲಹೆ ಕೂಡ ಪಡೆಯಬೇಕಾಗತ್ತೆ. ಆ ಸಮಿತಿಯಲ್ಲಿ ಇವರು ಇರ್ತಾರೆ. ಇವರು ಬೇಕು ಬೇಡ ಅಂತ ಹೇಳಬೇಕಾಗತ್ತೆ. ಆಮೇಲೆ ಸರ್ಕಾರದ ನೀತಿ ಟೀಕಿಸುವ ಸದನ ಸಮಿತಿಯನ್ನು ಸದಸ್ಯರಾಗಿರ್ತಾರೆ ಅವರು. ಪ್ರಧಾನಿಗಳನ್ನು ಕೂಡ ಟೀಕೆ ಮಾಡ್ಬೋದು. ಆಮೇಲೆ ವಿದೇಶಾಂಗ ರಕ್ಷಣಾ ನೀತಿ ಬಗ್ಗೆ ಪ್ರಧಾನಿಗೆ ಸಲಹೆ ಕೊಡ್ತಾರೆ. ಪ್ರಧಾನಿ ಕೇಳಬೇಕಾಗತ್ತೆ. ಪಕ್ಷ ನಾಯಕ ಅಂತಂದರೆ ಅದು ಸಾಂವಿಧಾನಿಕ ಹುದ್ದೆ. ಸೊ ಹಾಗಾಗಿ ವೆರಿ ಸ್ಟ್ರಾಂಗ್. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ. ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ. ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಗಿದೆ. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್
ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.